ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಕಾಂಗ್ರೆಸ್ನ ಸಾಧನಾ ಸಮಾವೇಶದ ಬಗ್ಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಸೇರಿದಂತೆ ಬಿಜೆಪಿ ನಾಯಕರು ಟೀಕಿಸಿದ್ದಾರೆ. ಏನು ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ. ಈ ಸರ್ಕಾರದ ಇವತ್ತಿನ ಸಮಾವೇಶ ಏನಿದೆ, ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡೋದು, ಅದನ್ನು ಸರ್ಕಾರದಿಂದಲೇ ಖರ್ಚು ಮಾಡ್ತಾರೆ. ಸರ್ಕಾರದಿಂದ ಧನ ತರೋದು ಸರ್ಕಾರವೇ ತರಬೇಕು. ಎಲ್ಲ ಸರ್ಕಾರದ ವಿವಿಧ ಇಲಾಖೆ ಅಧಿಕಾರಿಗಳಿಗೆ ಕರ್ಕೊಂಬರ್ಬೇಕು ಅಂತ ಅವ್ರಿಗೆ ಡೈರೆಕ್ಷನ್ ಕೊಟ್ಟು 6 ಜನ ಹೊಡಿದ್ದಾರೆ. ಇದು ನಡೀತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಇವರು ಕಾರ್ಯಕ್ರಮ ಮಾಡೋಕ್ಕೋರು ಬರ್ಬೇಕಲ್ಲ ಜನ. ಅದರಿಂದ ಸರ್ಕಾರದ ಅಧಿಕಾರಿಗಳ ಮುಖಾಂತರ, ಸರ್ಕಾರದ ದುಡ್ಡಿನಲ್ಲಿ ಈ ಒಂದು ಸಮಾವೇಶಗಳ ಮುಖಾಂತರ ರಾಜ್ಯದಲ್ಲಿ ಯಾವೊಂದು ರೈತ ಕುಟುಂಬಗಳ ಆತ್ಮಹತ್ಯೆಗಳು 5,000ಕ್ಕೂ ಹೆಚ್ಚಿನ ಕುಟುಂಬಗಳು ಇವತ್ತು 2 ವರ್ಷದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ನಾನು ಹೇಳೋದಲ್ಲ, ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ವರದಿ, ಒಂದು ಪ್ರಮುಖ ಪತ್ರಿಕೆನೇ. ಅದರಿಂದ ಈ ಸರ್ಕಾರ ಇವತ್ತು ರೈತರ ಜೀವನದ ಮೇಲೆ ಇವತ್ತು ಏನು ಅವರ ಬದುಕನ್ನು ಸರಿಪಡಿಸಿದೆ, ಇವತ್ತು ಅವರ ಸಮಾಧಿ ಮೇಲೆ ಈ ಒಂದು ಪ್ರದರ್ಶನ ಮಾಡ್ಕೊಂಡು ಹೊರಟಿದ್ದಾರೆ. ತಮ್ಮ ಮುಖೇನ ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ಕೇಳೋದಕ್ಕೆ ಇಚ್ಛಪಡ್ತೇನೆ. ಸ್ವಾಮಿ ಮುಖ್ಯಮಂತ್ರಿಗಳೇ, ಯಾವ ಪುರುಷಾರ್ಥಕ್ಕೆ ನೀವು ಸಾಧನಾ ಸಮಾವೇಶ ಹಮ್ಮಿಕೊಂಡಿದ್ದೀರಿ? ಯಾವ ಪುರುಷಾರ್ಥಕ್ಕೆ ನೀವು ಸಾಧನಾ ಸಮಾವೇಶ ಹಮ್ಮಿಕೊಂಡಿದ್ದೀರಿ? ಕಳೆದ 3 ವರ್ಷಗಳಲ್ಲಿ ತಾವು ಮಾಡಿರ್ತಕ್ಕಂಥ ಸಾಧನೆ ಆದರೂ ಕೂಡ ಏನು? ರಾಜ್ಯದಲ್ಲಿ ಏನಾದ್ರು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿದ್ದಾವ? ಹೊಸ ಯೋಜನೆಗಳಿಗೆ ಏನಾದ್ರು ಕೊಟ್ಟಿದ್ದೀರಾ? ನೆರೆ ಮತ್ತು ಬರದ ಸಂದರ್ಭದಲ್ಲಿ ಈ ನಾಡಿಗೆರಡು ತುತ್ತು ಅನ್ನವನ್ನು ಕೊಡ್ತಕ್ಕಂಥ ರೈತನ ಬದುಕನ್ನ ಕಟ್ಟಿಕೊಡ್ತಕ್ಕಂಥ ಸಲುವಾಗಿ ಏನಾರು ನೆರವಿಗೆ ನೀವೇನೋ ನಿಮ್ಮ ಸರ್ಕಾರ ಬಂದಿದೆಯಾ? ವಾಲ್ಮೀಕಿ ಹಗರಣದಲ್ಲಿ 187 ಕೋಟಿ ರೂಪಾಯಿ ಲೂಟಿ ಹೊಡೆದು ನಮ್ಮೊಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟು ಜೈಲಿಗೆ ಹೋದ ಅನ್ನೋದು ಸಾಧನೆನಾ? ಯಾವುದು ಸಾಧನೆ? SCP TSP ಅನುದಾನದ ದುರುಪಯೋಗ ಪಡಿಸ್ಕೊಂಡ್ರೆ ಸಾಧನೆ ಆಗುತ್ತಾ? KSRTC ನೌಕರರು ಚಳವಳಿ ಕರೆ ಕೊಟ್ಟಿರೋದು ಸಾಧನೆ ಕಾರಣಕ್ಕ? ಏನು ಸಾಧನೆ? 3 ಗಂಟೆನೂ ರೈತರಿಗೆ ಅವ್ರ ಪಂಪ್ ಸೆಟ್ಗಳಿಗೆ 3 ಫೇಸ್ ಕರೆಂಟ್ ಕೊಡ್ತಾ ಇಲ್ಲ, ಅದು ಸಾಧನೆ ಆಗುತ್ತಾ? 3 ವರ್ಷದಲ್ಲಿ ಕರ್ನಾಟಕದ ರಾಜ್ಯದ ಜನ ತಲೆ ಎತ್ತಿ ನಿಲ್ಲುವಂತೆ, ಹೆಮ್ಮೆ ಪಡುವಂತೆ, ಇಡೀ ದೇಶದಲ್ಲಿ ಹೇಳಿಕೊಳ್ಳೊಂದು ಓಡಾಡುವಂತೆ ಯಾವ ಕೆಲಸ ಮಾಡಿದ್ದಾರೆ ಇವರು?